ಗಂಗಾವತಿ ನಗರದಲ್ಲಿ ದಲಿತ ಸಂಘಟನಾ ಸಮಿತಿ ಭೀಮಗರ್ಜನೆ ವತಿಯಿಂದ ಗ್ರಾಮೀಣ ಭಾಗದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಕಪ್ಪು ಮಣ್ಣು ಕಳ್ಳ ಸಾಗಾಣಿಕೆಯಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎಂಬ ಗಂಭೀರ ಆರೋಪದೊಂದಿಗೆ ಪತ್ರಿಕಾ ಭವನದಲ್ಲಿಂದು ಪತ್ರಿಕಾಗೋಷ್ಠಿಯನ್ನ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಸಂಘಟನೆಯ ಕೊಪ್ಪಳ ಜಿಲ್ಲಾ ಅಧ್ಯಕ್ಷ ಅಜಯ್ ಕುಮಾರ್ ಛಲವಾದಿಯವರು, ಅಧಿಕಾರಿಗಳ ನೇರ ಬೆಂಬಲವೇ ಅಕ್ರಮ ದಂಧೆಗಾರಿಕೆಗೆ ಧೈರ್ಯ ನೀಡುತ್ತಿದೆ. ಇದರ ಪರಿಣಾಮವಾಗಿ ರೈತರ ಫಲವತ್ತಾದ ಕೆರೆಯ ಮಣ್ಣನ್ನ ಲಾರಿಗಳ ಮೂಲಕ ಅಕ್ರಮವಾಗಿ ಸಾಗಿಸುವ ದಂಧೆ ಮುಕ್ತವಾಗಿ ನಡೆಯುತ್ತಿದೆ ಎಂದು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಗಂಗಾವತಿಯ ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚಾಗಿ ರೈತರ ಸಂಪತ್ತಾಗಿರುವ ಕೆರೆ ಮಣ್ಣನ್ನು ರೈತರಿಗೆ ಒಂದು ಉಪಯೋಗವಾಗುವಂತಹ ಕೆರೆ ಮಣ್ಣನ್ನು ಸರ್ಕಾರವು ರೈತರಿಗೆ ನೀಡಬೇಕಾದಂತಹ ಕೆರೆ ಮಣ್ಣನ್ನು ಗಂಗಾವತಿಯ ಮತ್ತು ಕೊಪ್ಪಳದ ಕೆಲವು ದಂಧೆಕೋರರು ಅಧಿಕಾರಿಗಳ ಒಂದು ಕುಮ್ಮಕ್ಕಿನಿಂದ ರಾತ್ರೋರಾತ್ರಿ ಯಾವುದೇ ಒಂದು ಅಧಿಕಾರಿಗಳ ಭಯವಿಲ್ಲದೆ ಮತ್ತು ಸರ್ಕಾರಕ್ಕೆ ಒಂದು ರಾಯಲ್ಟಿ ಕಟ್ಟದೆ ಸರ್ಕಾರಕ್ಕೆ ಮೋಸ ಮಾಡುತ್ತಾ ರಾತ್ರೋರಾತ್ರಿ ಅಕ್ರಮ ಕಳ್ಳ ಸಾಗಾಣಿಕೆಗಳು ನಡೀತಾ ಇದೆ. ಈ ವಿಚಾರವಾಗಿ ಅನೇಕ ಬಾರಿ ನಾವು ಸಂಬಂಧಪಟ್ಟ ಇಲಾಖೆಗಳಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಸಾಕ್ಷಿ ಮುಖಾಂತರ ಸಾಕ್ಷಿ ಸಮೇತ ನಾವು ಮನವಿ ನೀಡಿದ್ರು, ದೂರು ನೀಡಿದ್ರು, ಇವತ್ತಿಗೂ ಯಾವುದೇ ರೀತಿಯಾದಂತ ಕ್ರಮಗಳು ಜರುಗಿಲ್ಲ. ನಿನ್ನೆ ಒಂದು ಇನ್ಸಿಡೆಂಟ್ ಆಗುತ್ತೆ. ನಿನ್ನೆ ಒಂದು ಸುಮಾರು 4/4/2026 ರಾತ್ರಿ 10 ಗಂಟೆ ಸುಮಾರಿಗೆ ನಮ್ಮ ಸಂಘಟನೆಯ ಯುವ ಘಟಕ ಅಧ್ಯಕ್ಷರಾದಂತ ಯಮ್ನೂರ್ ಮಾಲಿಗ ಅವರು ಮತ್ತು ಅವರ ಸಹಚರರಾದಂತ ಉಮೇಶ್ ಅವರು ನಮ್ಮ ಸಂಘಟನೆ ಸದಸ್ಯರಿದ್ದಾರೆ. ನಿನ್ನೆ ಯಾವುದೋ ಒಂದು ಕಾರ್ಯನಿಮಿತ್ತ ಒಂದು ಟೋಲ್ ಹತ್ರ ಕೆಲ್ಸಕ್ಕೆ ಹೋದಾಗ ಅಲ್ಲಿ ಟೀ ಕುಡಿಬೇಕಂತ ಹೇಳಿ ಟೀ ಕುಡಿಯೋ ಸಂದರ್ಭದಲ್ಲಿ ರಾಜಾರೋಷವಾಗಿ ಒಂದು ಕೆರೆ ಮಣ್ಣನ್ನು ತುಂಬಿಕೊಂಡು ಬರ್ತಕ್ಕಂಥ ಆ ಟಿಪ್ಪರ್ ಡ್ರೈವರು ಹೆವಿ ಡ್ರಿಂಕ್ ಮಾಡಿ ಗಾಡಿನ ಎರಾಬಿರಿ ಹೊಡ್ಕಂತ ಬರ್ಬೇಕಾದ್ರೆ ನಮ್ಮ ಸಂಘಟನೆಯವರು ಅದನ್ನ ತಡೆದು ನಿಂದ್ರಿಸಿ ಏನು ಎತ್ತ ಅಂತ ವಿಚಾರಿಸಿದಾಗ ಅಲ್ಲಿ ಗೊತ್ತಾಗಿದ್ದು ಮತ್ತೆ ಅದೇ ಕಳ್ಳದಂಧೆ ಸಾಗಾಣಿಕೆ ಮಾಡೋದು. ಯಾವುದೇ ಒಂದು ರಾಯಲ್ಟಿ ಇಲ್ಲ, ಏನಿಲ್ಲ. ನಮ್ಮ ಸಂಘಟನೆಯವರು ಡ್ರೈವರಿಗೆ ಕೇಳಿದ ತಕ್ಷಣ ಕೇಳಕ ನೀನ್ ಯಾರ್ಲೆ ಸುಳೆ ಮಗನೇ ಅವು ಅಂತೆಲ್ಲ ಮಾತಾಡಿ ಸಂಘಟನೆ ಬಗ್ಗೆ ನಿಂದನೆ ಮಾಡಿದ ತಕ್ಷಣ ನಮ್ಮ ಸಂಘಟನೆಯವ್ರು ಏನ್ ಮಾಡ್ರೆ ಇಮಿಡಿಯೇಟ್ ಆಗಿ ಅಧ್ಯಕ್ಷಕ್ಕೆ ತಿಳಿಸ್ತು ಅಂತೇಳಿ ನನಗೆ ಕಾಲ್ ಮಾಡಿದೆ. ನಾನು ಕಾಲ್ ಮಾಡಿದಾಗ ನಾನೇನ್ ಹೇಳಿದೆ, ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ನಾವು ಕಾನೂನು ರೀತಿಯಿಂದ ಕೆಲಸ ಮಾಡ್ಬೇಕು. ಇಮಿಡಿಯೇಟ್ ಆಗಿ 112 ಕಾಲ್ ಮಾಡ್ರಿ, 112 ಬರುತ್ತೆ, ಸಂಬಂಧಪಟ್ಟ ಇಲಾಖೆಗಳಿಗೆ ಮಾಹಿತಿ ನೀಡ್ರಿ ಅಂತಂದು ಹೇಳಿ ತಿಳಿಸಿದಾಗ ನಮ್ಮ ಸಂಘಟನೆಯ ಅಧ್ಯಕ್ಷರು 112 ಕಾಲ್ ಮಾಡ್ಯಾರ. 112 ಕಾಲ್ ಮಾಡಿದ್ಮೇಲೆ ಅಲ್ಲಿ ಸ್ಥಳದಲ್ಲಿ 112 ಕಾಲ್ ಬರೋಕ್ಕಿಂತ ಮುಂಚೆ ನಾವು ಹೇಳಿದ್ರು 112 ಫೋನ್ ಮಾಡಿದ್ರಿಲ್ಲ ಅಂತ ಹೇಳಿ ಆ ಟಿಪ್ಪರ್ ಹಿಂದೆ ಬಂದಂತ ಟಿಪ್ಪರ್ ಓನರು, ಡ್ರೈವರು ಮತ್ತು ಅವರ ಸಹಚಾರಗಳು ನಮ್ಮ ಅಧ್ಯಕ್ಷರ ಮೇಲೆ ಹಲ್ಲೆ ಮಾಡ್ಯಾರ. ಹಲ್ಲೆ ಆದ್ಮೇಲೆ 112 ಬಂದಿದೆ. ನಾವು ಗಾಡಿನ ಗ್ರಾಮೀಣ ಠಾಣೆಗೆ ಹ್ಯಾಂಡ್ ಓವರ್ ಮಾಡ್ತಿದೀವಿ. ಅದಾದ್ಮೇಲೆ ಹಲ್ಲೆ ಆಗಿರ್ತಕ್ಕಂಥ ನಾವು ಹಲ್ಲೆ ಮಾಡಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಿ ಅಂತಂದು ಹೇಳಿ ನಾವು ಒಂದು ಲೆಟರ್ ಕೊಡ್ತೀವಿ, ಕಂಪ್ಲೇಂಟ್ ಕಾಪಿ ಕೊಡ್ತೀವಿ. ಇನ್ಸಿಡೆಂಟ್ ಆಗಿ ಇವತ್ತಿಗೆ 3 ದಿನ ಆಯ್ತು, ಯಾವುದೇ ಒಂದು ರೀತಿಯ ಕಾನೂನು ಕ್ರಮ ಜರುಗಿಲ್ಲ. ಅದಾದ್ಮೇಲೆ ನಿನ್ನೆ ಸಾಯಂಕಾಲ ಡಿವೈಎಸ್ಪಿ ಆಫೀಸಲ್ಲಿ ನಮ್ಮನ್ನ ಕರೆಸಿದ್ರು ಮಾತಾಡಕ್ಕೆ. ಕರೆಸಿದಾಗ ಮರಳು ಸಾಗಾಣಿಕೆ ಕೆರೆ ಮಣ್ಣು ಸಾಗಾಣೆ ಮಾಡೋರು ಅವರು ಇದ್ರು, ನಾವು ಇದ್ವಿ. ಆದ್ರೆ ಅವ್ರ ಎದುರಿಗೆ ನಮಗೆ ಹಲ್ಲೆ ಆಗಿದೆ ಅಂದ್ರು ಇಲ್ಲಿ ಗಂಗಾವತಿಲಿ ಇರ್ತಕ್ಕಂಥ ಡಿವೈಎಸ್ಪಿ ಸಾಹೇಬ್ರು ನಮ್ಮನ್ನ ಕೇರ್ ಮಾಡದೆ ನೀವೇನಾದ್ರೂ ಮತ್ತೆ ಮಣ್ಣು ಗಿಣ್ಣು ಅಂತ ಮಾತಾಡಿ ಹಿಡಿದ್ರೆ ಅದು ಅಕ್ರಮನೇ ಹೊಡಿಲಿ ಏನೇ ಹೊಡಿಲಿ, ನೀವು ಯಾರು ಕೇಳಕ, ಅಕ್ರಮ ಹೊಡೆದ್ರು ನೀವು ಯಾರು ಕೇಳಬಾರ್ದು, ಹಂಗೇನಾದ್ರೂ ಕೇಳಿದ್ರೆ ನಿಮ್ಮ ಮೇಲೆ ನಾವು ರಾಬರಿ ಕೇಸ್ ಹಾಕ್ತಿವಿ ಅಂತಂದು ಹೇಳಿ ನಿನ್ನೆ ನಮಗೆ ಎದುರಿಸಿದ್ದಾರೆ. ಯಾವ ಉದ್ದೇಶದಿಂದ ರಾಬರಿ ಕೇಸ್ ಹಾಕ್ತಾರೆ? ನಿನ್ನೆ ಟಿಪ್ಪರ್ ಅವ್ರ ಕಡೆಯಿಂದ ಒಂದು ಲೆಟರ್ ತಗೊಂಡಿದ್ದಾರೆ ನಮಗೆ, ಸರ್ ಇವ್ರು ಬಂದು ರಾಬರಿ ಮಾಡ್ಯಾರ, ಗಾಡಿ ನಿಲ್ಸಿ ನಮ್ ಡ್ರೈವರ್ಗಳನ್ನ ಹೊಡೆದು ರಾಬರಿ ಮಾಡ್ಯಾರ ಅಂತಂದು ಹೇಳಿ ಟಿಪ್ಪರ್ ಅವ್ರ ಕಡೆಯಿಂದ ಒಂದು ಲೆಟರ್ ತಗೊಂಡಾರ. ಈಗ ರಾಬರಿ ಮಾಡ್ಯಾರಂದ್ರೆ ಇವತ್ತಿ ಪ್ರಕರಣ ದಾಖಲಾಗಿ 3 ದಿನ ಆಯ್ತು. ರಾಬರಿ ಅಂತ ಕೇಸು ಬಹಳ ಸೂಕ್ಷ್ಮವಾದ ಕೇಸು. ಆದ್ಮೇಲೆ ಅವ್ರನ್ನ ಕಸ್ಟಡಿ ತಗೋಬೇಕಲ್ಲ ಸರ್, FIR ಆಗಿಲ್ಲ. 3 ದಿನ ಆದ್ರೂ ಇವ್ರು ಯಾಕೆ FIR ಮಾಡಿಲ್ಲ? ರಾಬರಿ ಮಾಡಕ್ಕೆ ರೆಡಿ ಇದ್ದವರು ರಾಬರಿ ಕೇಸ್ ತಗೋಬೇಕು. ಆಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡ್ಯಾರ ಅಂತಂದು ಹೇಳಿ ಅದರಲ್ಲಿ ಮೆನ್ಷನ್ ಮಾಡಿದ್ರು ನಿನ್ನೆ ಲೆಟರ್ ಅಲ್ಲಿ. ಮಾರಕಾಸ್ತ್ರಗಳನ್ನು ಕಸ್ಟಡಿಗೆ ತಗೋಬೇಕು, ರಾಬರಿ ಮಾಡಿದಂತವ್ರನ್ನು ಕಸ್ಟಡಿಗೆ ತಗೋಬೇಕು. ಯಾರು ಕೇಸ್ ಮಾಡಿಲ್ಲ ಅಂದ್ರೂ ಇವ್ರು ಸುಮೋಟೋ ಕೇಸ್ ಆದ್ರೂ ಮಾಡ್ಕೊಂಡು ಕಸ್ಟಡಿಗೆ ತಗೋಬೇಕು.
3 ದಿನ ಆದ್ರೂ ಇವ್ರು ಕೇಸ್ ಮಾಡಿಲ್ಲ. ಇವತ್ತು ನಾವು 3 ದಿನದಿಂದನೂ ಸ್ಟೇಷನ್ಗೆ ಅಡ್ಡಾಡಕತ್ತೀವಿ. ನಮ್ಮ ಸಂಘಟನೆಯವ್ರ ಮೇಲೆ ಹಲ್ಲೆ ಮಾಡಿದವ್ರ ಮೇಲೆ, ನಮ್ಮ ಸಂಘಟನೆ ನಿಂದಿಸಿದವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ರಿ ಅಂತ ನಾವೇನಾದ್ರೂ ಲೆಟರ್ ಕೊಡಕ್ ಹೋದ್ರೆ ಇವತ್ತಿಗೂ ಡಿವೈಎಸ್ಪಿ ಸಾಹೇಬರು ನಮಗೆ ನಿಮ್ಮ ಮೇಲೆ ರಾಬರಿ ಕೇಸ್ ಹಾಕ್ತೀವಿ ಅಂತ ಎದುರಿಸಿದ್ದಾರೆ. ಈ ವಿಷಯವನ್ನ ನಾವು ಕೂಲಂಕುಷವಾಗಿ ನಮ್ಮ ರಾಜ್ಯಾಧ್ಯಕ್ಷ ತಿಳಿಸಿ ಎಲ್ಲ ಇದನ್ ಮಾಡಿದ್ಮೇಲೆ ಇದೇ ತಿಂಗಳು 16ನೇ ತಾರೀಕು ಗಂಗಾವತಿಯಲ್ಲಿ ನಾವು ರಾಜ್ಯ ಮಟ್ಟದಾಗಿಂದ ಎಲ್ಲಾ ನಮ್ಮ ಸಂಘಟನೆ ಪದಾಧಿಕಾರಿಗಳು ಬರಾಕತ್ತಾರ. ಗಂಗಾವತಿಯಲ್ಲಿ ನಾವು ಒಂದು ಬೃಹತ್ ಆದ ಒಂದು ಹೋರಾಟವನ್ನು ಹಮ್ಮಿಕೊಳ್ತಿದೀವಿ. ಈ 2 ದಿನದ ಇವತ್ತು ಸಾಯಂಕಾಲದೊಳಗಡೆ ನಮ್ಮ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಕಿಡಿಗೇಳಿಗಳನ್ನ ಇವ್ರೇನಾದ್ರೂ ಬಂಧಿಸಿಲ್ಲ, ಇವ್ರೇನಾದ್ರೂ FIR ಮಾಡ್ಕೊಂಡಿಲ್ಲ, ಇವ್ರು ಮತ್ತೆ ಅವರು ಯಾರು ಇವರು ದಂಧೆಕೋರರ ಪರವಾಗಿ ನಿಂತ್ಕೊಂಡು ಇವ್ರೇನಾದ್ರೂ ಸಂಘಟನೆಯವರಿಗೆ ಎದುರಿಸೋದು ಬೆದರಿಸೋದು ಮಾಡಿದ್ರೆ ನಾವು ಇವ್ರ ವಿರುದ್ಧನೂ ಹೋರಾಟ ಮಾಡ್ತೀವಿ. ಈ ಹೋರಾಟ ನಮಗೆ ನ್ಯಾಯ ಸಿಗೋವರೆಗೂ ನಾವು ಈ ಹೋರಾಟನ ಬಿಡೋದಿಲ್ಲ. ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷ ಅಜಯ್ ಕುಮಾರ್ ಛಲವಾದಿ, ಪಂಪಾಪತಿ ಸಿದ್ದಾಪುರ್, ನಬಿ ರಸೂಲ್, ಯಮನೂರು, ಉಮೇಶ್ ನಾಯಕ್, ಆರಿಫ್, ಕಾಜಾ, ನಬಿ, ಅಬ್ಬಾಸ್, MD ಅಜಯ್ ಕುಮಾರ್, ಫಯಾಸ್, ವೆಂಕಟೇಶ್, ರಾಜಶೇಖರ್, ಶಿವು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಅವರಿಗೆ ಒಂದು ಲೆಟರ್ ಕೊಟ್ಟಿದ್ದೀವಿ ಸರ್. ಎಲ್ಲಿಂದ್ರೆ ಕೊಪ್ಪಳ ಮಾರ್ಗದಿಂದ ಸಿಂಧೋಗಿ, ಚಿಕ್ಕಸಿಂಧೋಗಿ, ಬೋಚನಾಳು, ಡಾಂಬ್ರಾಳು ಮತ್ತು ಬೂದ್ಯಾಳು ಪಕ್ಕದಲ್ಲಿರ್ತಕ್ಕಂಥ ಸರ್ಕಾರಿ ಲ್ಯಾಂಡ್ನಲ್ಲಿ ಏನು ಕಪ್ಪು ಮಣ್ಣು ಅಕ್ರಮ ಸಾಗಾಟ ನಡೀತಿದೆ. ಸುಮಾರು ರಾತ್ರಿ 6 ಗಂಟೆಯಿಂದ ಹಿಡಿದು ಬೆಳಿಗ್ಗೆ 6 ಗಂಟೆಗೆ ಹೊಡ್ತಿದ್ದಾರೆ. ಸುಮಾರು 50ರಿಂದ 60, 70 ಟಿಪ್ಪರ್ಗಳನ್ನು ಹೊಡ್ತಿದ್ದಾರೆ. ಹಂಗಾಗಿ ನಾವು 6/3/2026 DS ಅವರಿಗೆ ನಮ್ಮ ಸಂಘಟನೆ ವತಿಯಿಂದ ಒಂದು ಮನವಿ ಕೊಟ್ಟಿದ್ದೀವಿ. ನೋಡ್ರಿ ಸರ್, ಈ ತರ ನಡೀತಿದೆ. 188 ಸರ್ವೆ ನಂಬರ್ದಲ್ಲಿ ಕಪ್ಪು ಮಣ್ಣು ಸಾಗಾಟ ಮಾಡ್ತಿದ್ದಾರೆ. ಇಟ್ಟಿಂಗ್ ಪಟ್ಟಿಗೆ ಹೊಡ್ತಿದ್ದಾರೆ. ಇಲ್ಲಿ ನಮ್ಮ DS ಗಂಗಾವತಿ DSP ಸರ್. ಈ ಮಾರ್ಗವಾಗಿ ಇಲ್ಲಿ ಗಂಟಗಿರಿ ತೆಂಗಿ ಬುತ್ತಿಯಲ್ಲಿ ಸಾಗಾಟ ಎಲ್ಲ ಆಗ್ತದಲ್ಲ ಸರ್, ಹಂಗಾಗ್ಬಿಟ್ಟು ಇಲ್ಲಿ ಗಮನಕ್ಕೆ ಬರ್ತದಲ್ಲ, ಈ ವ್ಯಾಪ್ತಿಗೆ ಬರ್ತಕ್ಕಂಥ ಕೊಟ್ಟಿದ್ದೀವಿ ಸರ್. ಅವ್ರೇನಂದ್ರೆ ಆಯ್ತಪ್ಪ ಅಲ್ಲ ನಾವು ತಡೆಯೋಣ ಆಗ್ತೀವಿ ಅಂತ ಹೇಳಿದ್ವಿ. ಸುಮಾರು ಮತ್ತೆ ಮೊನ್ನೆ ನಾವು ಡೈರೆಕ್ಟ್ ಹೋದಾಗ ಬರ್ಬೇಕಾದ್ರೆ 31/3/2026 GPS ಫೋಟೋ ತಗೊಂಡಿದ್ದೀವಿ. ಸುಮಾರು ಟಿಪ್ಪರ್ಗಳು ಅಲ್ಲೇ ಹೋಗ್ತದೆ. ಅಂದ್ರೆ ಇಲ್ಲಿ ಯಾವುದೇ ರೀತಿಗೆ ಕ್ರಮ ಕೈಗೊಂಡಿಲ್ಲ ಅಧಿಕಾರಿಗಳಾಗಿರ್ಬೋದು. ಆಮೇಲೆ DMD ಸಾಹೇಬರಿಗೆ ಒಂದು ಐಸ್ಕಲ್ ಲ್ಯಾಂಡ್ ನಲ್ಲಿ ಸುಮಾರು ಟ್ರಾಕ್ಟರ್ ಮುಖಾಂತರ ಕೆಂಪು ಮಣ್ಣು ಸ್ಟಾರ್ಟ್ ಮಾಡಿದ್ದಾರೆ. ಅದನ್ನ GPS ಫೋಟೋ ಮುಖಾಂತರ ತಗೊಂಡು ಕಂಪ್ಲೀಟ್ ನಾವು DMD ಸಾಹೇಬ್ ಕೊಟ್ಟಿದ್ವಿ. ಏನಂದ್ರೆ ಮೊನ್ನೆ 31/3/2026 ಕೊಟ್ಟು ಬರ್ಬೇಕಾದ್ರೆ ಈ ಟಿಪ್ಪರ್ಗಳು ಅಲ್ಲ ರಾತ್ರಿ ಸೇವನೆ ಆಗ್ತಾ ಇದ್ವಿ. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇದು ಟಿ ಪಬ್ಲಿಕ್ ನ್ಯೂಸ್ ಚಾನಲ್.